ನಮಸ್ಕಾರ ಪ್ರಿಯ ವೀಕ್ಷಕರೇ. ಯುಗಾದಿ 2026ರಿಂದ ನಿಮ್ಮ ಜೀವನದಲ್ಲಿ ಏನು ದೊಡ್ಡ ಬದಲಾವಣೆಗಳು ನಡೆಯಲಿವೆ ಗೊತ್ತಾ? ವೃಷಭ ರಾಶಿಯವರಿಗೆ ಈ ವರ್ಷ ಸಾಮಾನ್ಯ ವರ್ಷ ಅಲ್ಲ. ಕೆಲವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ, ಇನ್ನು ಕೆಲವರಿಗೆ ಜೀವನದ ದಿಕ್ಕೇ ಬದಲಾಗುವ ಸಮಯ ಆರಂಭವಾಗ್ತಿದೆ. ಗುರುಗ್ರಹದ ಅನುಗ್ರಹ, ಶನಿ ಪರೀಕ್ಷೆ, ರಾಹುಕೇತು ಬದಲಾವಣೆ ಇವೆಲ್ಲ ಸೇರಿ 2026 ವರ್ಷವನ್ನು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ವರ್ಷವಾಗಿಸಲಿದೆ. ಹಾಗಾದರೆ ಯುಗಾದಿಯಿಂದ ಯುಗಾದಿವರೆಗೆ ಹಣ, ಉದ್ಯೋಗ, ವ್ಯವಹಾರ, ಆರೋಗ್ಯ, ಪ್ರೀತಿ, ಕುಟುಂಬ ಮತ್ತು ಅದೃಷ್ಟ ಹೇಗಿರುತ್ತದೆ ನೋಡೋಣ. ಯುಗಾದಿ ನಂತರ ಗ್ರಹಸ್ಥಿತಿ ಪರಿಣಾಮ. ಯುಗಾದಿ ನಂತರ ಗುರುಗ್ರಹದ ಸ್ಥಾನ ಬದಲಾವಣೆ ವೃಷಭ ರಾಶಿಯವರಿಗೆ ವಿಶೇಷ ಫಲ ನೀಡುತ್ತದೆ. ಈ ಸಮಯದಲ್ಲಿ ಹಳೆಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನಿಂತಿದ್ದ ಕೆಲಸಗಳು ಪುನಃ ಆರಂಭವಾಗುತ್ತವೆ. ದೇವರ ಕೃಪೆ ಅನುಭವವಾಗುವ ಘಟನೆಗಳು ನಡೆಯುತ್ತವೆ. ಆದರೆ ಶನಿ ಗ್ರಹ ನಿಮ್ಮ ಸಹನೆಯನ್ನು ಪರೀಕ್ಷಿಸುವ ಸಾಧ್ಯತೆಯಿದೆ. ಅರ್ಥ ಏನು? ಶ್ರಮ ಮಾಡಿದವರಿಗೆ ಮಾತ್ರ ದೊಡ್ಡ ಫಲ. ಹಣಕಾಸು ಭವಿಷ್ಯ, ಫೈನಾನ್ಸ್ ಪ್ರಿಡಿಕ್ಷನ್. 2026ರಲ್ಲಿ ಹಣದ ವಿಷಯದಲ್ಲಿ ಮಿಶ್ರ ಆದರೆ ಬೆಳವಣಿಗೆಯ ವರ್ಷ. ವರ್ಷದ ಮೊದಲ ಭಾಗ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಕುಟುಂಬದ ಕಾರಣಕ್ಕೆ ಹಣ ಹೋಗುವ ಸಾಧ್ಯತೆ. ವರ್ಷದ ಮಧ್ಯಭಾಗ ಹೊಸ ಆದಾಯ ಮಾರ್ಗಗಳು ತೆರೆಯಬಹುದು. ಹೂಡಿಕೆಗಳಿಂದ ಲಾಭ ಕಾಣುವ ಸೂಚನೆ. ವರ್ಷದ ಕೊನೆಯ ಭಾಗ ಸಂಗ್ರಹ ಹೆಚ್ಚಾಗುತ್ತದೆ. ಸಾಲ ಕಡಿಮೆಯಾಗುವ ಯೋಗ. ಜೂನ್ ನಂತರ ಹಣದ ಸ್ಥಿತಿ ಸ್ಪಷ್ಟವಾಗಿ ಉತ್ತಮವಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಇದು ಪ್ರಗತಿಯ ವರ್ಷ. ಪದೋನ್ನತಿ ಸಾಧ್ಯತೆ, ಹೊಸ ಜವಾಬ್ದಾರಿ, ಹಿರಿಯರಿಂದ ಪ್ರಶಂಸೆ. ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಆಗಸ್ಟ್ ನಂತರ ಉತ್ತಮ ಅವಕಾಶ ಸಿಗಬಹುದು. ವ್ಯವಹಾರಿಗಳಿಗೆ ಹೊಸ ಪಾಲುದಾರಿಕೆ ಲಾಭಕರ. ಆನ್ಲೈನ್ ವ್ಯವಹಾರದಲ್ಲಿ ಯಶಸ್ಸು, ವಿದೇಶ ಸಂಪರ್ಕದಿಂದ ಲಾಭ. ಪ್ರೀತಿ ಮತ್ತು ದಾಂಪತ್ಯ ಜೀವನ. ಪ್ರೀತಿ ಜೀವನದಲ್ಲಿ ಯುಗಾದಿ ನಂತರ ಶಾಂತಿ ಹೆಚ್ಚಾಗುತ್ತದೆ. ತಪ್ಪು ಅರ್ಥಗಳ ನಿವಾರಣೆ, ಮದುವೆ ಯೋಗ ಬಲವಾಗುತ್ತದೆ. ಕುಟುಂಬ ಒಪ್ಪಿಗೆ ಸಿಗುವ ಸಾಧ್ಯತೆ. ವಿವಾಹಿತರಾಗಿ ಸಂಬಂಧ ಗಟ್ಟಿಯಾಗುತ್ತದೆ. ಸಂತಾನ ಭಾಗ್ಯ ಸೂಚನೆ ಕೆಲವರಿಗೆ ಕಾಣಬಹುದು. ಕುಟುಂಬ ಮತ್ತು ಸಂಬಂಧಗಳು. 2026ರಲ್ಲಿ ಕುಟುಂಬವೇ ನಿಮ್ಮ ಶಕ್ತಿ. ಹಳೆಯ ಜಗಳಗಳು ಮುಗಿಯಬಹುದು. ಮನೆಯಲ್ಲೇ ಶುಭ ಕಾರ್ಯ ಸಾಧ್ಯತೆ. ಹಿರಿಯರ ಆಶೀರ್ವಾದದಿಂದ ಯಶಸ್ಸು. ಆದರೆ ಮಾತಿನಲ್ಲಿ ಜಾಗ್ರತೆ ಅಗತ್ಯ. ಆರೋಗ್ಯ ಭವಿಷ್ಯ. ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಇಲ್ಲ, ಆದರೆ ಒತ್ತಡ ಹೆಚ್ಚಾಗಬಹುದು. ನಿದ್ರೆ ಕೊರತೆ ಸಾಧ್ಯತೆ. ಆಹಾರ ಕ್ರಮ ಸರಿಯಾಗಿರಬೇಕು. ಯೋಗ, ಧ್ಯಾನ ಮಾಡಿದರೆ ಅತ್ಯುತ್ತಮ ಫಲ. ಅದೃಷ್ಟ ಸಮಯಗಳು, ಲಕ್ಕಿ ಪೀರಿಯಡ್ಸ್. ವೃಷಭ ರಾಶಿಗೆ ವಿಶೇಷ ಅದೃಷ್ಟ ಸಮಯ ಮೇ, ಜುಲೈ, ಸೆಪ್ಟೆಂಬರ್, ನವೆಂಬರ್. ಈ ಸಮಯದಲ್ಲಿ ಹೊಸ ಕೆಲಸ ಆರಂಭಿಸಬಹುದು, ಹೂಡಿಕೆ ಮಾಡಬಹುದು. ಮನೆ ಅಥವಾ ವಾಹನ ಖರೀದಿ ಯೋಗ. ಪರಿಹಾರಗಳು. 2026ರಲ್ಲಿ ಹೆಚ್ಚಿನ ಶುಭಕ್ಕಾಗಿ ಪ್ರತಿ ಗುರುವಾರ ವಿಷ್ಣು ಮಂದಿರ ಭೇಟಿ. ಹಳದಿ ಬಣ್ಣದ ವಸ್ತು ದಾನ. ಓಂ ಗುರುವೇ ನಮಃ ಮಂತ್ರಜಪ 108 ಬಾರಿ. ಯುಗಾದಿ ದಿನ ದೀಪ ಹಚ್ಚಿ ಪ್ರಾರ್ಥನೆ. ಒಟ್ಟಿನಲ್ಲಿ 2026 ವರ್ಷ ಶ್ರಮ ಈಕ್ವಲ್ಸ್ ಯಶಸ್ಸು, ಸಹನೆ ಈಕ್ವಲ್ಸ್ ದೊಡ್ಡ ಫಲ, ದೇವರ ಕೃಪೆ ಈಕ್ವಲ್ಸ್ ಜೀವನ ಬದಲಾವಣೆ. ವೃಷಭ ರಾಶಿಯವರಿಗೆ ಇದು ನಿಧಾನವಾಗಿ ಏರಿಸುವ ಆದರೆ ಶಾಶ್ವತ ಯಶಸ್ಸು ಕೊಡುವ ವರ್ಷ. ಈ ಯುಗಾದಿ ಭವಿಷ್ಯ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರಾಶಿ ಕಾಮೆಂಟ್ನಲ್ಲಿ ಬರೆಯಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.